ಕ್ವಿಕ್ಕಾಗಿ ಸ್ಪಂಜಿನಷ್ಟು ಮೃದುವಾದ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು. ಸಖತ್ತು ರುಚಿಯಾಗಿರುತ್ತಿದ್ದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಬೌಲ್ಗೆ 1 ಕಪ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿದ 2 ಆಲೂಗೆಡ್ಡೆ, ಇದನ್ನು ತುರ್ಕೋಬೇಕು. ಹಾಲಿನ ಜೊತೆಗೇ 2 ಆಲೂಗೆಡ್ಡೆನೂ ತುರ್ಕೊಂಡಿದ್ದೀನಿ. ತುರ್ಕೊಳ್ಳೋದ್ರಿಂದ ನಯವಾಗಿ ನಮಗೆ ಸಿಗತ್ತೆ. ಈಗ ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೋಡಿ, 1/4 ಸ್ಪೂನಿನಷ್ಟು ಬೇಕಿಂಗ್ ಪೌಡರು, 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ, ಇದೆರಡನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೊರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಹಾಗೆ ಗಟ್ಟಿ ಕೂಡ ಆಗಿದೆ. ನಾವು ಆಲೂಗೆಡ್ಡೆ ಎಲ್ಲ ಹಾಕಿರೋದ್ರಿಂದ ನೋಡಿ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎರಡನ್ನೂ ಹಾಕಿರೋದ್ರಿಂದ ನೊರೆ ಚೆನ್ನಾಗಿ ಬಂದಿದೆ. ಇದಕ್ಕೇನೆ ಇದು ಎಷ್ಟು ಹಿಡಿಸುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ತೆಳು ಆಯಿತು. ಇದರ ಜೊತೆಗೇ 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡು ಅದರಲ್ಲಿ 1/4 ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ನಾವು ಪೂರ್ತಿ ಕೂಡ ಹಾಕ್ಕೋಬೇಕಾಗತ್ತೆ. ಮತ್ತೆ ಎಲ್ಲ ಹೇಗೆ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹದ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಸ್ವಲ್ಪ ತೆಳು ಆಯಿತು ಅನಿಸ್ತು. ನಾನು ಇನ್ನು 1/4 ಕಪ್ ಗೋಧಿ ಹಿಟ್ಟು ಉಳ್ಕೊಂಡಿತ್ತಲ್ವ, ಅದನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟನ್ನು ನಾವು ಕಲಸುವಾಗ ತುಂಬ ಗಟ್ಟಿ ಮಾಡ್ಕೋಬಾರ್ದು, ಇದು ಸಾಫ್ಟಾಗಿ ಇರಬೇಕು. ನಾನಿವಾಗ ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಹದದಲ್ಲಿ ಇರಬೇಕು. ನೋಡಿ, ಈ ಹದದಲ್ಲಿರಬೇಕು. ತುಂಬ ಗಟ್ಟಿಯಂತೂ ಆಗಲೇಬಾರ್ದು ಯಾವುದೇ ಕಾರಣಕ್ಕೂ. ಆಮೇಲೆ 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಈ ರೀತಿ. ಮತ್ತೆ ಇದನ್ನೆಲ್ಲ ನಾವು ಈ ರೀತಿ ಸ್ವಲ್ಪ ಹೊತ್ತು ನಾದ್ಕೋಬೇಕಾಗತ್ತೆ. ಎಣ್ಣೆ ಹಾಕಿದ ನಂತರ ಸಾಫ್ಟಾಗಿ ತುಂಬ ಚೆನ್ನಾಗಿ ಕೈಗೆ ಇದು ಸಿಗ್ತಾ ಇದೆ. ಸ್ವಲ್ಪ ಹೊತ್ತು ಹೀಗೆ ನಾನು ಇದನ್ನು ನಾದ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಹಾಕಿಬಿಟ್ಟು 1 ಅಥವಾ 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆ ನೀಟಾಗಿ ರೀತಿ ಸ್ಪ್ರೆಡ್ ಮಾಡಿ ಇದನ್ನು ಮುಚ್ಚಿ ಇಡಬೇಕಾಗತ್ತೆ. 5 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಇಟ್ಟರೆ ಸಾಕಾಗತ್ತೆ. 5ರಿಂದ 10 ನಿಮಿಷ. ಮುಚ್ಚಳ ತೆಗೆದಿದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಇದು ನೆಂದಿದೆ. ಮುಚ್ಚಿ ಇಟ್ಟಿದ್ವಲ್ವ. ಈಗ ನೋಡಿ, ಉಂಡೆ ತಗೊಳ್ತಾ ಇದ್ದೀನಿ. ಇದರಲ್ಲಿ ಚಪಾತಿ ಲಟ್ಸೋದಕ್ಕೆ ನಾವು ತಗೊಳ್ತೀವಲ್ವ, ಅಷ್ಟು ದಪ್ಪ ಉಂಡೆನ ತೊಗೊಂಡಿದ್ದೀನಿ. ತುಂಬ ದಪ್ಪವಾಗಿ ತಗೋಬೇಡಿ, ಈ ರೀತಿಯಾಗಿ ತಗೊಳ್ಳಿ. ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಈ ಉಂಡೆನ ಇಟ್ಬಿಟ್ಟು ನೋಡಿ, ಹಿಟ್ಟನ್ನು ತುಂಬ ಹಚ್ಕೋಬಾರ್ದು, ಲೈಟಾಗಿ ಹಿಟ್ಟನ್ನು ನಾವು ಇದಕ್ಕೆ ಹಚ್ಕೋಬೇಕಾಗತ್ತೆ. ಆಮೇಲೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು. ತುಂಬ ಅಗಲವಾಗಿ ಇದನ್ನು ಲಟ್ಟಿಸ್ಕೋಬಾರ್ದು. ನೋಡಿ, ಇಷ್ಟು ಅಗಲ ಆದರೆ ಸಾಕು. ಇನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಟ್ಟಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕಾಗತ್ತೆ. ದುಂಡಗೆ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿರೋದ್ರಿಂದ ನಾವು ಯಾವ ರೀತಿ ಶೇಪ್ ಕೊಟ್ಟರು ಆ ರೀತಿ ಇದು ಆಗತ್ತೆ. ನೋಡಿ, ಲಟ್ಟಿಸ್ಕೊಂಡಿದ್ದೀನಿ. ಇಷ್ಟು ದಪ್ಪವಾಗಿ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ. ತೆಳುವಾಗಿ ಮಾತ್ರ ಇದನ್ನು ಲಟ್ಟಿಸ್ಕೋಬಾರ್ದು, ದಪ್ಪವಾಗಿ ಇರಬೇಕು. ಇನ್ನೊಂದನ್ನು ಹಾಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ಇದನ್ನು ದಪ್ಪವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಥರ ಹೀಗೆ ಎಲ್ಲದನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಲಟ್ಟಿಸ್ಕೊಂಡು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ. ಬೇಯಿಸ್ಕೊಳ್ಳೋಣ ಇದನ್ನು. ತವಾ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಏನೇನಾದರೂ ನೀವು ಹಚ್ಕೋಬೋದು. ಬೇಡ ಅಂದರೆ ಹಾಗೆ ಕೂಡ ನೀವು ಬೇಯಿಸ್ಕೋಬೋದು. ಎಣ್ಣೆ ಸ್ಪ್ರೆಡ್ ಮಾಡಿ ಆದಮೇಲೆ ನಾನು ಮಾಡಿಕೊಂಡಂತಹ ತಿಂಡಿಯನ್ನು ಇದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹೊತ್ತು ಬಬಲ್ಸ್ ಬರೋ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ.
ನೋಡಿ ಬಬಲ್ಸ್ ಬಂತು. ಇವಾಗ ತಿರುವಿ ಹಾಕ್ಕೋಬೇಕು. ಹಾಗೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಎಣ್ಣೆ ಬೇಕಿದ್ದರೆ ಸವರ್ಕೊಳ್ಳಿ. ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಬೆಂದ ನಂತರ ಇದನ್ನು ತಿರುವಿ ಹಾಕ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಬೇಯಿಸ್ಕೋಬೇಕು. ಇದನ್ನು ಈ ಕಡೆನೂ ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೋಬೇಕು. ಆಮೇಲೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಅಪ್ಲೈ ಮಾಡಬೇಕು. ನೋಡಿ ಇವಾಗ ಇದು ರೆಡಿ ಆಯಿತು. ಬೇಕಿದ್ದರೆ ಇನ್ನೊಂದು ಸಲ ತಿರುವಿ ಹಾಕಿಬಿಟ್ಟು ಈ ರೀತಿ ಬೇಯಿಸ್ಕೋಬೋದು. ಹೀಗೆ ನಾನು ಪ್ರೆಸ್ ಮಾಡ್ತಾ ಇದ್ದರೆ ಇದು ಒಳ್ಳೆ ಸ್ಪಂಜಿನ ಥರ ನನಗೆ ಸಿಗ್ತಾ ಇದೆ. ಅಷ್ಟೊಂದು ಮೃದುವಾಗಿದೆ. ಈಗ ಇನ್ನೊಂದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆಯೇ ಸ್ವಲ್ಪ ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ. ಇದಕ್ಕೆ ಏನಂತ ಹೆಸರಿಡೋದು ನೀವೇ ಹೇಳಿ. ಬ್ರೆಡ್ ಚಪಾತಿ ಅಂತ ಇಡೋದು, ಯಾವ ರೀತಿ ಅಂತ ನೀವೇ ಒಂದು ಹೆಸರನ್ನು ಇಡಿ. ತುಂಬ ರುಚಿಯಾದಂಥ ರೆಸಿಪಿ. ಇದನ್ನು ನೀವು ಮೈದಾದಲ್ಲಿ ಕೂಡ ಮಾಡ್ಕೋಬೋದು. ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಕೂಡ ಹಾಕಿ ಮಾಡ್ಕೋಬೋದು. ಸ್ವಲ್ಪ ಆರೋಗ್ಯವಾಗಿರಬೇಕು ಅಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು. ನೀವು ಏನಾದರೂ ಯಾವಾಗಲೂ ಈ ಸೋಡಾ ಪುಡಿ ಅಥವಾ ಬೇಕಿಂಗ್ ಪೌಡ್ರು ಹಾಕೋದಕ್ಕೆ ಬೇಜಾರಾದರೆ ಹಾಗೆ ಕೂಡ ಅದೆರಡನ್ನೂ ಹಾಕದೆ ನೀವು ಇದನ್ನು ಮಾಡ್ಕೋಬೋದು. ಏನಾದ್ರು ಫಂಕ್ಷನ್ಗಳಲ್ಲೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಕಿಟಿ ಪಾರ್ಟಿಗಳು ಮಾಡಿದಾಗ ಅಥವಾ ಏನಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ನಲ್ಲೆಲ್ಲ ಈ ರೀತಿ ರೆಸಿಪಿ ಮಾಡಿಕೊಟ್ರೆ ನಿಜಕ್ಕೂ ತುಂಬ ಆಶ್ಚರ್ಯಪಡ್ತಾರೆ ಎಲ್ಲರೂ. ಹೇಗೆ ಮಾಡಿದ್ರಿ ಇದನ್ನು ಅಂತ ಕೇಳೋದಂತೂ ಗ್ಯಾರಂಟಿ. ಅಷ್ಟೊಂದು ಸಾಫ್ಟಾಗಿ ಅಷ್ಟು ರುಚಿಯಾಗಿರುತ್ತೆ ಇದು. ಚಟ್ನಿ ಹಾಗೂ ಯಾವುದೇ ಥರದ ಸಾಸ್, ಟೊಮೆಟೊ ಸಾಸ್ ಜೊತೆ ಕೂಡ ಇದು ಚೆನ್ನಾಗಿರುತ್ತೆ. ಮೇಲ್ಗಡೆ ಬೇಕಿದ್ರೆ ನಿಮಗೆ ಶೈನಿಂಗ್ ಬೇಕು ಅಂದರೆ ಕೊನೆಯಲ್ಲಿ ಈ ರೀತಿ ಎಣ್ಣೆನ ಸವರ್ಕೋಬೋದು. ಎಷ್ಟು ಸಾಫ್ಟಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಿಜಕ್ಕೂ ಸ್ಪಂಜಿನಷ್ಟು ಸಾಫ್ಟಾಗಿ ಇದು ಇರುತ್ತೆ ನೋಡಿ. ತುಂಬ ಸಾಫ್ಟಾಗಿದೆ. ಸುಮ್ಮನೆ ನಾನು ಹೀಗೆ ಅಂತ ಇರೋದಷ್ಟೇ, ಅದು ಕಟ್ಟಾಗ್ತಾ ಇದೆ ನೋಡಿ. ತಿನ್ನೋದಕ್ಕೆ ಭಾರಿ ಮಜವಾಗಿರುತ್ತೆ ಈ ರೆಸಿಪಿ. ನೋಡಿ ಯಾವ ಥರ ಇದೆ ಅಂತ ಒಳಗಡೆ ಎಲ್ಲ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ನೋಡಿ. ನಾನು ಚಟ್ನಿ ಹಾಗೂ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ. ಎರಡರ ಜೊತೆನೂ ತಿನ್ನೋದಕ್ಕೆ ತುಂಬ ಚೆನ್ನಾಗತ್ತೆ ನೋಡಿ. ಸುಮ್ಮನೆ ಈ ರೀತಿ ಮುರಿದ್ರೆ ಸಾಕು, ಹಾಗೆ ಕಟ್ಟಾಗಿಬಿಡತ್ತೆ. ಎಷ್ಟೊಂದು ಸಾಫ್ಟಾಗಿದೆ ನೋಡಿ ಒಳಗಡೆ ಎಲ್ಲ. ಚಟ್ನಿ ಜೊತೆಗೂ ಕೂಡ ಚೆನ್ನಾಗಿದೆ, ಸಾಸ್ ಜೊತೆಗೂ ಕೂಡ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೆ. ಏನೂ ಇಲ್ಲ ಹಾಗೆ ತಿಂತೀವಿ ಅಂದರೆ ಹಾಗೆ ಕೂಡ ತಿನ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.